ನೋಡಿ, ಎಲ್ರೂ ನೋಡಿ, ಮೆಂಬರ್ಸು ಹಬ್ಬಕ್ಕೆ ಅಂತ ದುಡ್ಡಿನ ಬ್ಯಾಗ್ ಇದು ನಿಮ್ಮ ಮನೆ ರೂಮಿನ ಕಬೋರ್ಡ್ ಅಲ್ಲಿ ಇತ್ತು. ಶ್ರೀಕಂಠ, ಏನು ಇದೆಲ್ಲ? ಯಾಕೋ ಹೀಗೆಲ್ಲ ಮಾಡ್ದೆ? ಇದೇ ನಾನು ಕಲ್ತಿರೋ ಸಂಸ್ಕಾರ? ಕಳ್ತನ ಮಾಡೋ ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿಯಲ್ಲೋ. ಗಣೇಶ ಹಬ್ಬಕ್ಕೆ ಅಂತ ಊರವರಿಂದ ತಗೊಂಡಿರೋ ದುಡ್ಡು ಕಣೋ, ಅವ್ರ ಶಾಪ ತಟ್ಟದೆ ಇರಲ್ಲ ಕಣೋ. ಇವನ್ ಕದ್ದಿದ್ದಾನೆ ಅಂತ ನಾನ್ ಪ್ರೂವ್ ಮಾಡದೆ ಹೋಗಿದ್ದಿದ್ರೆ ಊರ್ನವ್ರ ಶಾಪ ನಮ್ಮಪ್ಪನ್ ತಟ್ತಾ ಇತ್ತು. ಏಯ್ ಬಾರ, ನಿನ್ ಮನೆಯವ್ರ ಮುಂದೆ ನಿನ್ ಬಣ್ಣ ಬಯಲಾಯ್ತು. ಇವಾಗ ನೀನೆಂತ ನರಿ ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕು. ಬಾರ. ವಲ್ಲಭ, ಬೇಡ ವಲ್ಲಭ, ನನ್ ಮಗ ತಪ್ಪು ಮಾಡಿದಾನೆ, ಹೌದು. ಅದಕ್ಕೆ ನೀನು ಇಷ್ಟೊತ್ತು ಅವನ್ನ ಹೊಡೆದು ಸೇಟ್ ತೀರಿಸ್ಕೊಂಡಿದ್ಯಾ ಅಲ್ವಾ? ಇದನ್ನ ಇಲ್ಲಿಗೆ ಬಿಟ್ಬಿಡು ವಲ್ಲಭ. ನೀನ್ ಇವಾಗ ಅವ್ನ ಆಚೆ ಕರ್ಕೊಂಡು ಹೋಗಿ ಎಲ್ರ ಮುಂದೆ ಅವ್ನ್ ಕಳ್ತನ ಮಾಡಿದಾನೆ ಅಂತ ಹೇಳಿದ್ರೆ ಅವನ್ ಭವಿಷ್ಯ ಏನಾಗ್ಬೇಕು? ನಿನಗೂ ನನ್ ಮಗನ್ ವಯಸ್ಸು, ನೀನು ವಯಸ್ಸಲ್ಲಿ ನನಗಿಂತ ದೊಡ್ಡವನಾಗಿದ್ರೆ ನಿನ್ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿದ್ದೆ ವಲ್ಲಭ. ವಲ್ಲಭ, ಅವನ ದಯವಿಟ್ಟು ಕ್ಷಮಿಸ್ಬಿಡು. ಇನ್ಮೇಲೆ ನನ್ ಮಗ ನಿನ್ ಸಾಹಸಕ್ಕಲ್ಲ, ನಿಮ್ ಮನೆಯವ್ರು ಯಾರ ಸಾಹಸಕ್ಕೂ ಬರಲ್ಲ. ಹಾಗ ನಾನ್ ನೋಡ್ಕೋತೀನಿ ವಲ್ಲಭ. ನೀನೀಗ ಮನ್ಸು ಮಾಡಿದ್ರೆ ನನ್ ಮಗದ ಭವಿಷ್ಯ ಉಳಿಯುತ್ತೆ ವಲ್ಲಭ. ನನಗೆ ಗೊತ್ತು ನಿಮ್ ತಾಯಿ ನಿನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ ಅಂತ. ತಾಯಿ ಸಂತ ನಿನಗೆ ಅರ್ಥ ಆಗುತ್ತೆ ಅಲ್ವಾ? ನನಗೆ ನಿಜವಾಗ್ಲೂ ನಿಮ್ ತಾಯಿ ಮೇಲೆ ಪ್ರೀತಿ ಇದ್ರೆ ನನ್ ಸಂತನ ಅರ್ಥ ಮಾಡ್ಕೊಂಡು ನನ್ ಮಗನ ಬಿಟ್ಬಿಡು ವಲ್ಲಭ. ನಿನಗಿನ್ನೂ ಅವನ್ನ ಹೊಡಿಬೇಕು ಅನ್ಸಿದ್ರೆ ನನ್ನ ಹೊಡಿ, ನಿನಗೆ ತೃಪ್ತಿ ಆಗೋಷ್ಟು ಹೊಡಿ. ನಾನು ಏನೂ ಮಾತಾಡೋದಿಲ್ಲ, ಏನೂ ಹೇಳೋದಿಲ್ಲ. ಆದ್ರೆ ನನ್ ಮಾತನ್ನ ನಡೆಸ್ಕೊಡು ವಲ್ಲಭ. ಏನೆಲ್ಲರೂ ಹೀಗ್ ನಿಂತಿದ್ದೀರಾ? ಶ್ರೀಕಂಠ ಈ ಮನೆ ಮಗನ ಅವಮಾನ ಆಗ್ತಿದ್ರೆ ಎಲ್ರೂ ಹೀಗ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಾ? ಈಗ ಶ್ರೀಕಂಠ ಹೊರಗಡೆ ಹೋಗಿ ಎಲ್ರೂ ಮುಂದೆ ತಲೆ ತೆಗ್ಸಿದ್ರೆ ಹೋಗೋದು ಅವನ್ ಮರ್ಯಾದಿಲ್ಲ, ಇಡೀ ಮನೆ ನನಗ್ ಮರ್ಯಾದೆ. ಯಾಕೆ ಹೀಗೆ ಸುಮ್ಮನೆ ನಿಂತಿದ್ದೀರಾ? ನೀವಾದ್ರೂ ಹೇಳಿ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ನನ್ ಮಗನ್ನ ಹೊರಗಡೆ ಕರ್ಕೊಂಡೋಗಿ ಅಪರಾಧ ಸ್ಥಾನ ನಿಲ್ಲಿಸ್ಬೇಕು ಅಂತಂದ್ರೆ ಹೋಗು, ಕರ್ಕೊಂಡು ಹೋಗು. ಆದ್ರೆ ನಾನು ಹೆಣ ದಾಟ್ಕೊಂಡು ಹೋಗುವಲ್ಲಬ. ಹಲೋ ಯಜಮಾನ್ರೆ, ಎಲ್ಲಪ್ಪ ನಿನ್ ಮಗ? ಇನ್ನು ಎಷ್ಟೊತ್ತಂತ ಕಾಯ್ಬೇಕು ನಾವು? ರಮೇಶ, ಸ್ವಲ್ಪ ತಾಳ್ಮೆ ತಗೋ. ನಂದಣ್ಣನ ಮಗ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿತಾನೆ ಒಳಗಡೆ ಹೋಗಿರೋದು. ಬರ್ತಾನೆ, ಬರೋವರೆಗೂ ಸ್ವಲ್ಪ ತಾಳ್ಕೊ. ಮೂರ್ತಿ ಅಣ್ಣ, ನಿಮ್ಗೆ ಯಾಕೇನು ಅರ್ಥ ಆಗ್ತಾ ಇಲ್ಲ? ನಿಮ್ಮ ಹತ್ರ ಏನ್ ಬಡ್ಕೊಳ್ಳೋದು ನಾನು? ಈ ನಂದನ್ ಕುಟುಂಬದವರು ನಮ್ ಕಿವಿಗೆ ದಾಸವಾಳದ ಹೂವ ಮುಡಿಸ್ಬೇಕು ಅಂತಿದ್ದಾರೆ. ನಿಮ್ಗೆಲ್ಲ ಅರ್ಥನೇ ಆಗ್ತಾ ಇಲ್ವಾ ಇದು? ವಲ್ಲಭ ಹಾಗೆಲ್ಲ ಸುಮ್ನೆ ಯಾರ್ಯಾರ್ದೋ ಮನೆಗೆ ಹೋಗೋನಲ್ಲ. ಅನವಶ್ಯಕವಾಗಿ ಅವನ ಬಗ್ಗೆ ಏನೇನೋ ಮಾತಾಡ್ಬಿಡಿ. ಅಷ್ಟಕ್ಕೂ ನಾವೆಲ್ಲ ಇಲ್ಲಿ ಹೇಗ್ ಬದುಕ್ತಿದೀವಿ ಅಂತ ಸುತ್ತಮುತ್ತ ಇರೋ ಜನನ್ ಕೇಳಿ ನೋಡಿ, ಅವ್ರು ಹೇಳ್ತಾರೆ ನಾವೇನು ಅಂತ. ಅವ್ರೇನಪ್ಪ ನಿಮ್ಮ ಅಪ್ಪನ್ಗೆ ಮಂಗಳಾರತಿ ಮಾಡ್ಬೇಕು ಅಂತ ಬೆಳಗ್ಗೆಯಿಂದ ಕಾಯ್ಕೊಂಡಿಲ್ಲಿ ನಿಂತಿರೋದು? ಯಾಕೆಂದ್ರೆ 10 ಲಕ್ಷ ರೂಪಾಯಿ ದುಡ್ಡಲ್ಲಿ ನಮ್ ಜೊತೆ ಅವ್ರದ್ದು ಪಾಲಿದೆ. ನನ್ಗೆ ಯಾಕೋ ಹೀಗೆ ನಿಂತ್ರೆ ಗಣೇಶ ಚತುರ್ಥಿನೇ ಮುಗ್ದೋಗುತ್ತೇನೋ ಅನಿಸ್ತಾ ಇದೆ. ನನಗೆ ಗೊತ್ತು ಅಲ್ಲವ, ನಿನಗೆ ಒಳ್ಳೆ ಮನ್ಸಿದೆ. ತಾಯಿ ಪ್ರೀತಿ ಬೆಲೆ ಏನು ಅಂತ ನಿನಗೆ ಗೊತ್ತಿದೆ. ತಾಯಿ ಆಗೋ ನೋವು ನಿನಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತು ಅಲ್ಲವ.
ಅದಕ್ಕೆ ನನ್ನ ಮಗನ ಬಿಟ್ಬಿಡ್ತೀಯಲ್ವಾ? ಬಿಟ್ಬಿಡ್ತೀಯಲ್ವಾ? ಸರಿ ವಲ್ಲಭ, ನೀ ಬ್ಯಾಗ್ ತಗೊಂಡು ಹೋಗೋ. ಶ್ರೀಕಂಠ, ಹಲೋ ಹಲೋ ಹಲೋ, ಒಂದ್ ನಿಮಿಷ. ಅದೇನೋ ಹೇಳಿದ್ರಲ್ಲ, ಇವನು ಹೊರಗಡೆ ಬರೋದ್ರಿಂದ ಬರೀ ಇವನ್ ತಲೆ ತಗ್ಸಲ್ಲ, ನಿಮ್ ಇಡೀ ಮನೆತನದ ಗೌರವನೇ ಹೋಗುತ್ತೆ ಅಂತ. ಅಂದ್ರೆ ಅದೇನು ಅಂತ ನಂಗೆ ಅರ್ಥ ಆಗಿಲ್ಲ. ಗೌರವ ಎಲ್ಲ ನಿಮ್ಮ ಮನೆತನಕ್ಕಿರೋದು, ನಮ್ಗೆ ಯಾರಿಗೂ ಇಲ್ಲ ಅಂತನಾ? ದೊಡ್ಡವ್ರು ಹೇಳಿದ್ದಾರೆ, ದಾನಿಯಾಗು ದರಿದ್ರನಾಗಬೇಡ ಅಂತ. ನಾನು ಇವನ್ ಮೇಲೆ ಕರುಣೆ ತೋರಿಸಿ ಇಲ್ಲೇ ಬಿಡ್ಬೋದು, ಆದ್ರೆ ನಮ್ಮ ಅಪ್ಪನ ಮುಖ ಕಂಟಿರೋ ಮಸಿನ ಯಾರು ತೊಳಿತಾರೆ? ಇವನು ಯಾರಿಗೂ ಪ್ರಾಬ್ಲಮ್ ಆಗದಿರೋ ತರ ಸಣ್ಣ ತಪ್ಪು ಮಾಡಿದ್ರೆ ಇಷ್ಟೆಲ್ಲ ಡ್ರಾಮಾ ನಾನು ಕ್ರಿಯೇಟೇ ಮಾಡ್ತಿರ್ಲಿಲ್ಲ. ಆದ್ರೆ ಇವನು 100 ಜನದ ಮುಂದೆ ನಮ್ಮಪ್ಪನ ತಲೆ ತಗ್ಸೋ ಹಾಗೆ ಮಾಡಿದಾನೆ. ಅದು ನಮ್ಮಪ್ಪ ಮಾಡದಿರೋ ತಪ್ಪಿಗೆ. ಇವಾಗ ನಿಮ್ ಕಣ್ಣೀರಿಗೆ ಬೆಲೆ ಕೊಡ್ಲಾ ಅಥವಾ ನಮ್ಮಪ್ಪನ ಉಳಿಸ್ಕೊಳ್ಳ? ಇಷ್ಟಕ್ಕೂ ಇವನನ್ನ ಹೊರಗಡೆ ಕರ್ಕೊಂಡೋಗಿ ನೋಡ್ರಪ್ಪ ಇವನೇ ಕಳ್ಳ ಅಂತ ಹೇಳಿ ನಿಮ್ಮೆಲ್ರಿಗೂ ಅವಮಾನ ಮಾಡೋ ಉದ್ದೇಶ ನನಗಿಲ್ಲ. ನನ್ನ ಉದ್ದೇಶ ಏನು ಅಂದ್ರೆ ನಮ್ಮಪ್ಪ ನಿರಪರಾಧಿ ಅಂತ ಪ್ರೂವ್ ಆಗ್ಬೇಕು. ಇವನ್ ಹೊರಗಡೆ ಬರ್ಲಿಲ್ಲ ಅಂದ್ರೆ ಸತ್ಯನೂ ಹೊರಗಡೆ ಬರಲ್ಲ. ಆ ದೇವ್ರೆ ಕೆಳಗಿಳಿದ್ ಬಂದು ನಾನ್ ಬೇಕಾ ಇಲ್ಲ ನಿಮ್ಮಪ್ಪ ಬೇಕಾ ಅಂತ ಅಂದ್ರೆ ನಾನ್ ನಮ್ಮಪ್ಪ ಅಂತಾನೆ ಹೇಳೋದು. ಯಾಕೆ ಅಂದ್ರೆ ನನಗೆ ನಮ್ಮಪ್ಪ ದೇವರಿಗಿಂತ ಒಂದು ತೂಕ ಜಾಸ್ತಿ. ದೇವರನ್ನೇ ಲೆಕ್ಕ ತಗೊಂಡಿಲ್ಲ, ಇನ್ನು ನೀವು. ನಾನು ಆಗ್ಲೇ ಹೇಳ್ದಾಗೆ ನಂದನ್ ಮನೆ ಒಳಗಡೆ ನುಗ್ಗಿ ಇರೋ ಬರೋ ವಸ್ತುಗಳನ್ನೆಲ್ಲ ಆಚೆ ಹಾಕ್ಬೇಕು. ಬಂದ್ರೆ ರಮೇಶ ನಿಂತ್ಕೋ, ಯಾಕೆ ಹಂಗ್ ಮಾಡ್ತೀಯಾ? ಒಲ್ಲಪ್ಪ ಹೋಗಿದಂತಾರೆ ಒಳಗಡೆ, ಬರ್ತೀನಿ ಅಂತ ಹೇಳಿದನಲ್ವಾ, ನಾನು ಒಳಗೆ ನೋಡ್ಕೊಂಡ್ ಬರ್ತೀನಿ. ಹೇಗೋಯ್ತು ದುಡ್ಡು? ಹೇಗೋ ಅವ್ರ ಮನೆಗೆ ಹೋಯ್ತು? ಈ ಶ್ರೀಕಂಠನೇ ದುಡ್ಡು ಕದ್ದಿದ್ದು. ಏಯ್, ಏನ ಸುಮ್ಮನೆ ನಿಂತಿದ್ಯಾ? ಹೇಳೋ, ದುಡ್ಡು ಕದ್ದಿದ್ದು ನಾನೇ ಅಂತ ಹೇಳೋ. ನೀನಾ ಯಾಕೋ ಇಂಥ ಕಸ ತಿನ್ನೋ ಕೆಲಸ ಮಾಡಿದೆ? ನೀವೆಲ್ಲ ಗಣೇಶ ಹಬ್ಬದ ಜವಾಬ್ದಾರಿ ಕೊಟ್ಟಿರೋದು ಇವನ್ ಕೈಯಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ನಮ್ಮ ಅಪ್ಪನ ಹೆಸರು ಹಾಳು ಮಾಡಿ ಆಕ್ಸಿಡೆಂಟ್ ಅಂತ ಪ್ಲಾನ್ ಮಾಡಿ ದುಡ್ಡು ಹೊಡೆದಿರೋದು ಇವನೇ. ಏನೇ ಇದು? ನನ್ನ ಮೇಲಿರೋ ದ್ವೇಷಕ್ಕೆ ಊರ್ನವ್ರ ದುಡ್ಡನ್ನೇ ಕದ್ಬಿಟ್ಟಿಯಲ್ಲೋ? ಇದೆಂತ ಪಾಪ ಅಂತ ಗೊತ್ತೇನೋ ನಿಮಗೆ? ನಮ್ಮ ಊರಿನ ಜನರು ಕಷ್ಟಪಟ್ಟು ಬೆವರು ಸುರಿಸಿ ಕೊಟ್ಟಿರೋ ದುಡ್ಡು ಕಣ ಇದು. ಇದನ್ನ ಕದಿಯಕ್ಕೆ ನಿನಗೆ ಮನ್ಸಾರು ಹೇಗೋ ಬಂತು? ಯಜಮಾನ್ರೆ, ತಗೊಳ್ಳಿ, ದುಡ್ಡು ಸರಿಯಾಗಿದೆ ಅಂತ ಎಣಿಸ್ಕೊಳ್ಳಿ. ನಂದಣ್ಣ, ದುಡ್ಡೆಲ್ಲ ಸರಿಯಾಗಿ ಇದೆ. ಆದ್ರೆ ನಂದಣ್ಣ, ಇದಿರ್ಬೇಕಾದ್ದು ನಮ್ಮ ಹತ್ರ ಅಲ್ಲ, ನಿಮ್ಮ ಹತ್ರ.
ಬೇಡ ಯಜಮಾನ್ರೆ. ಪ್ರತಿ ವರ್ಷ ಹಬ್ಬದ ಜವಾಬ್ದಾರಿ ಬೇರೆಯವ್ರಿಗೆ ಹೋದಾಗ ನನಗಾದ್ರೂ ಬರಬಾರ್ದಿತ್ತ ಅಂತ ಅನ್ಕೋತಾ ಇದ್ದೆ. ಈ ಸಲ ನೀವು ನನಗೆ ಜವಾಬ್ದಾರಿ ಒಪ್ಪಿಸಿದಾಗ ಆ ಭಗವಂತನ ಅನುಗ್ರಹ ನನ್ನ ಮೇಲಿದೆ ಅಂತ ಅನ್ಕೊಂಡೆ ನಾನು. ಇಷ್ಟೆಲ್ಲ ಆದಮೇಲೆ ಈಗ ನನಗೆ ಅನ್ನಿಸ್ತಾ ಇದೆ ಆ ಹಬ್ಬದ ಉಸ್ತುವಾರಿಕೆ ನನಗೆ ಬಂದಿರೋದು ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಈ ಹಬ್ಬದ ಜವಾಬ್ದಾರಿನ ಬೇರೆ ಯಾರಿಗಾರು ವಹಿಸೋದು ಸೂಕ್ತ ಅಂತ ಅನ್ನಿಸ್ತಾ ಇದೆ. ನಂದಣ್ಣ, ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ಏನೋ ಕೆಟ್ಟಗಳಿಗೆ ಕೆಟ್ಟ ಮನಸ್ಥಿತಿಗಳು ಹೀಗೆಲ್ಲ ಆಗೋಯ್ತು. ಅಷ್ಟಕ್ಕೂ ದೇವ್ರಿಗೆ ನೀವು ಈ ಉಸ್ತುವಾರಿ ತಗೊಳೋದು ಇಷ್ಟ ಇಲ್ಲ ಅಂತಂದ್ರೆ ದೇವರು ನಿಮಗೆ ಕೊಡ್ತಾನೆ ಇರಲಿಲ್ಲ. ಈಗಲೂ ನಿಮ್ಮನ್ನ ಇಕ್ಕಟ್ಟಿನಿಂದ ಪಾರು ಮಾಡ್ತಾ ಇರಲಿಲ್ಲ ಅಲ್ವಾ? ಈಗ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ದಯವಿಟ್ಟು ಒಪ್ಕೊಳ್ಳಿ ನಂದಣ್ಣ. ಬಾವ, ಅವರೆಲ್ಲ ಅಷ್ಟು ಆಸೆ ಪಡ್ತಾ ಇದ್ದಾರೆ ಅಂದ್ರೆ ಒಪ್ಕೊಳ್ಳಿ ಬಾವ. ನಂದಣ್ಣ, ಒಂದು ಮಾತು ಹೇಳ, ದೇವ್ರ ಸೇವೆ ಮಾಡೋ ಅವಕಾಶ ನಾವು ಕೊಟ್ಟಿದ್ದಲ್ಲ, ನಿಮ್ಮ ಕಿರಿಮಗ ಕೊಟ್ಟಿದ್ದು. ನಂದಣ್ಣ, ನಿಮ್ಮ ಮಗ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನಮ್ಮೆಲ್ಲರ ವಿಶ್ವಾಸ. ನೀವು ತಲೆ ಬಾಗ್ಲೇಬೇಕು ನಂದಣ್ಣ. ದಯವಿಟ್ಟು ಇದು ಸ್ವೀಕರಿಸಬೇಕು. ರೀ, ಎಲ್ಲರೂ ಆಸೆ ಪಡ್ತಿದ್ದಾರೆ, ಒಪ್ಕೊಳ್ರಿ. ಆಯ್ತು ಯಜಮಾನ್ರೆ, ಒಪ್ಕೋತೀನಿ. ಆ ಶ್ರೀಕಂಠನೇ ದುಡ್ಡು ಕಟ್ದಿರೋದು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಅದಾ ಅಪ್ಪ ದುಡ್ಡು ಕಳ್ತನ ಆಗಿರೋ ಮ್ಯಾಟರ್ನ ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ನಾನು ಮತ್ತೆ ಅದಕ್ಕೆ ಕೇಳಿಸ್ಕೊಂಡೆ. ನಾನು ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಅಂಗಡಿ ಕಡೆ ಬರ್ತಾ ಇದ್ದೆ. ಸೋಮಣ್ಣನ ಬೇಕರಿ ಮುಂದೆ ಆಯಿತು. ಅಲ್ಲಪ್ಪ, ನಮಗೆ ಕರೆಕ್ಟ್ ಆಗಿದೆ, ದುಡ್ಡು ಕಳ್ತನ ಆಗಿದೆ. ಹೌದು, ಅದಕ್ಕೆ ಯಾರೋ ಇದನ್ನ ಬೇಕು ಅಂತಾನೆ ಮಾಡಿದ್ದಾರೆ. ಆದಷ್ಟು ಬೇಗ ಅದು ಯಾರು ಅಂತ ಕಂಡುಹಿಡಿಬೇಕು. ಪ್ರತಿ ಸಲ ಮಗನಿಗೆ ತೊಂದರೆ ಆದರೆ ಅಪ್ಪ ಬಂದು ಕಾಪಾಡ್ತಾನೆ. ಫಾರ್ ಅ ಚೇಂಜ್ ಅಪ್ಪನಿಗೆ ಯಾರೋ ತೊಂದರೆ ಕೊಟ್ಟಿದ್ದಾರೆ. ಈ ಮಗನ ಕೈಲಿ ಸಿಕ್ಕಾಕೊಂಡ್ರೆ ರಗಣ, ಒಂದು ಸ್ಟ್ರಾಂಗ್ ಟೀ ಹಾಕೋ. ಓಹೋ, ಏನೋ ಶಿವು, ಹೊಸ ಶರ್ಟು, ಹೊಸ ಪ್ಯಾಂಟು, ಹೊಸ ಕನ್ನಡಕ. ಅಲ್ಲ, ನೆನ್ನೆ ಆಗಿದ್ದ ಆಕ್ಸಿಡೆಂಟ್ ನೋಡಿ ನೀನೆಲ್ಲೋ ಕೈ ಕಾಲಿಗೆಲ್ಲ ಬ್ಯಾಂಡೇಜ್ ಹಾಕೊಂಡ್ ಬರ್ತೀಯ ಅಂದ್ಕೊಂಡಿದ್ದೆ. ನೀನೊಳ್ಳೆ ಪಂಕಾಗ್ ಬಂದಿದ್ಯಲ್ಲೋ. ನಿನ್ನೆ ಆಗಿದ್ದು ಆಕ್ಸಿಡೆಂಟ್ ಅಂದ್ಕೊಂಡ? ಓಹೋ, ಎಲ್ಲ ಬರೀ ಓಳು. ಏನೋ ಹೇಳ್ತಾ ಇದೀಯ ನೀನು? ಯಾರೋ ಒಬ್ಬ ಬಂದ, ಒಂದ್ ಲೂನಾ ಬರುತ್ತೆ, ಅದು ಡಿಕ್ಕಿ ಹೊಡೆದಿ ಮೂರ್ಛೆ ಹೋಗೋ ಥರ ಆಕ್ಟ್ ಮಾಡು, 5,000 ಕೊಡ್ತೀನಿ ಇಂದ. ನಾನು ಯೋಚನೆ ಮಾಡಿದೆ, ರಾತ್ರಿ ತಿಂಡಿ ತೀರ್ಥಕ್ಕೆ ಎಲ್ಲ ಆಗುತ್ತೆ ಅನ್ಕೊಂಡು ಸರಿ ಅಂತ ಒಪ್ಕೊಂಡೆ. ಯಾಕೋ ಹೊಡೆದೆ? ಯಾವನೋ 5,000 ಕೊಡ್ತೀನಿ ಅಂತ ಅನ್ನಂತೆ ಇವನು ನಾಟಕ ಮಾಡಿದ್ನಂತೆ. ನಿಮಗೆ ದುಡ್ಡು ಕೊಟ್ಟು ನಾಟಕ ಮಾಡು ಅಂತ ಹೇಳಿದ್ ಯಾರು ಅಂತ ಹೇಳ. ಪೊಲೀಸ್ ಕೊಟ್ಟು ನಿನ್ನ ಒದ್ದು ಒಳಗಡೆ ಹಾಕ್ಸ್ತೀನಿ. ಬೇಡ, ಹೇಳ್ತೀನಿ. ಸೂರ್ಯಕಾಂತ್ ಅವ್ರೆ, ಏನಿದೆಲ್ಲ? ನಿಮ್ಗೂ ನಂದ ಅವ್ರಿಗೂ ಒಬ್ಬರನ್ನೊಬ್ರು ಕಂಡ್ರೆ ಆಗಲ್ಲ ಅಂತ ಇಡೀ ಊರಿಗೆ ಗೊತ್ತು. ಹಂಗಂತ ಇಂಥ ನೀಚ್ ಕೆಲಸ ಮಾಡೋದ?
ಈಗ ಶ್ರೀಕಂಠನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏನ್ರಪ್ಪ? ಅಯ್ಯೋ ಅಣ್ಣ, ನಿಮ್ ಕೈ ಮುಗಿತೀನಿ, ಬೇಡ ಅಣ್ಣ. ನನ್ ಮಗ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟ. ಅವ್ನು ಹಾಗೆಲ್ಲ ಮಾಡೋನಲ್ಲ ಅಣ್ಣ. ಬಿಟ್ಬಿಡಿ ಅಣ್ಣ. ಬಾವ, ನೀವಾದ್ರೂ ಹೇಳಿ ಬಾವ. ಎಲ್ಲ ಕೈ ಮುಗ್ದು ಕೇಳ್ಕೊತೀನಿ. ನಿಮ್ ಮನೇಲೂ ನನ್ ಮಗನ್ ವಯಸ್ಸಿನ ಹುಡುಗ ಇದ್ದಾನಲ್ವಾ, ದಯವಿಟ್ಟು ಪ್ಲೀಸ್. ಅದೆಲ್ಲ ಆಗೋದಿಲ್ಲಮ್ಮ. ನಿನ್ ಮಗ ಮಾಡಿರೋದು ತಪ್ಪಲ್ಲ, ಅಪರಾಧ. ನಾವು ಪೊಲೀಸ್ಗೆ ಫೋನ್ ಮಾಡೇ ಮಾಡ್ತೀವಿ. ಮೂರ್ತಿ ಅಣ್ಣ, ಒಂದು ನಿಮಿಷ. ದುಡ್ಕಿ ಪೊಲೀಸ್ನವ್ರಿಗೆ ಫೋನ್ ಮಾಡಬೇಡಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ಇವನಿಗೂ ನನ್ನ ಮಕ್ಕಳ ವಯಸ್ಸು. ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಿಂದ ಅವನ ಭವಿಷ್ಯನೇ ಹಾಳಾಗುತ್ತೆ. ಸಂಸದ್ರೆ ಅವನಿಗೆ ಬುದ್ಧಿ ಬರಲ್ಲ ಅಂದಣ್ಣ. ಶಿಕ್ಷೆ ಆದ್ರೇನೆ ಅವನಿಗೆ ಬುದ್ಧಿ ಬರೋದು. ಮಾಡಿರೋ ತಪ್ಪನ್ನು ಒಪ್ಕೊಂಡ್ರೆ ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಇಷ್ಟಕ್ಕೂ ಮಕ್ಕಳಲ್ಲಿ ದ್ವೇಷದ ಬೀಜ ಬಿತ್ತವರು ದೊಡ್ಡವರು. ಅವರೇ ಸರಿ ಹೋಗಿಲ್ಲ ಅಂದರೆ ಇವನು ಹೇಗೆ ಸರಿ ಹೋಗ್ತಾನೆ? ದಯವಿಟ್ಟು ನನಗೋಸ್ಕರ ಇದೊಂದು ಸಲ ಅವ್ನು ಕ್ಷಮಿಸ್ಬಿಡಿ. ನಾನು ತಪ್ಪು ಮಾಡಿಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ಲ, ನನಗಷ್ಟು ಸಾಕು. ಯಜಮಾನ್ರೆ, ಎಲ್ಲ ಇಲ್ಲೇ ನಿಂತು ಮಾತಾಡ್ತಾ ಇದ್ದೀವಿ. ಬನ್ನಿ ಮನೆಯೊಳಗೆ ಹೋಗೋಣ, ಹಬ್ಬದ ಬಗ್ಗೆ ಮಾತಾಡೋಣ. ನೋಡ್ರಪ್ಪ, ಇವತ್ತೇ ಹಬ್ಬ. ಎಲ್ರು ಮನೆಗೆ ಹೋಗಿ ಬೇಗ ಸಿದ್ಧವಾಗಿ ಬನ್ನಿ. ಏನು ಆಯ್ತಾ? ರಮೇಶ, ಆಗ್ಲೇ ಕಾಫಿ ಕುಡಿಯಕ್ ಕರೆದ್ರೆ ದೌಲತ್ ಆಡದೆ ಹೋಗು. ಇವಾಗ ಒಳಗೆ ಹೋಗಿ ಆರಾಮಾಗಿ ಬಾದಾಮಿ ಹಾಲು ಕುಡಿ ಆಯ್ತಾ? ಹೋಗು ಹೋಗು ಹೋಗು, ನಾಚಿಕೆ ಬೇಡ, ಹೊಟ್ಟೆ ತುಂಬ ಕುಡಿ. ಅಪ್ಪನ ಗಂಟಿದ ಅಪವಾದನ ನೀನು ಸುಳ್ಳು ಅಂತ ನಿರೂಪಿಸ್ಬಿಟ್ಟೆ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಅಪ್ಪ ನಮ್ ಕಾಯ್ತಿರೋ ನೆರಳು, ನಮ್ಮನ್ನೆಲ್ಲ ಹಿಡಿದಿಟ್ಟಿರೋ ಬೇರು. ಅಪ್ಪ ಅನ್ನೋ ಆಧಾರ ಅಲ್ಗಾಡಕ್ಕೆ ನಾವು ಯಾವತ್ತೂ ಬಿಡ್ಕೊಡ್ಬಾರ್ದು. ಅಂದಣ್ಣ, ನಿಮ್ಮ ಇಡೀ ಕುಟುಂಬ ನೋಡ್ತಾ ಇದ್ರೆ ನಮಗೆಲ್ಲ ತುಂಬ ಸಂತೋಷ ಆಗ್ತದೆ. ನಿಮ್ಮ ಮೇಲೆ ಅಪವಾದ ಬಂದಾಗ ನಿಮ್ಮ ಹೆಂಡತಿ, ಮಕ್ಕಳು, ಸೊಸೆ, ವಾಮೇದ ಎಲ್ಲರೂ ಪರಿಪರಿಯಾಗಿ ನೀವು ಹೆಂಗಾದ್ರೂ ಮಾಡಿ ಎಲ್ಲಿಂದಾದ್ರೂ ಹಣ ಹೊಂದಿಸ್ತಿರ್ತೀರಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಇನ್ನು ನಿಮ್ಮ ಕಿರಿ ಮಗ ತನ್ನ ಬುದ್ಧಿವಂತಿಕೆಯಿಂದ ನಿಮ್ಮ ಹಣೆಗಂಟಿದ ಕಳಂಕನ ಅಳಿಸ್ಬಿಟ್ಟ. ಯಜಮಾನ್ರೆ, ಗಾದೆ ಕೇಳಿಲ್ವಾ ನೀವು? ಬೀಜದಂತೆ ವೃಕ್ಷ, ತಂದೆಯಂತೆ ಮಕ್ಕಳು ಅಂತ. ಆ ಥರ ನನ್ನ ಮಕ್ಕಳು. ಹಲೋ ಹಲೋ ಹಲೋ, ಮಹಿಳೆಯರೇ ಮತ್ತು ಮಹನೀಯರೇ, ನಮ್ಮ ಊರಿನ ಗಣ್ಯ ವ್ಯಕ್ತಿಗಳೇ, ನಮ್ಮ ಅಕ್ಕನವರೇ, ಭಾವನವರೇ ಮತ್ತು ನಮ್ಮ ಅಳಿಯಂದಿರೇ, ಊರಿನಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಶೇಷವಾದ ಗಣೇಶೋತ್ಸವದಲ್ಲಿ ವಿಶೇಷವಾದ ಒಂದು ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ ನಮ್ಮ ಮೀನಮ್ಮ ಮತ್ತು ರಕ್ಷಾ ಅವರು. ವಲ್ಲಭ, ಅಮ್ಮ, ನಿಜಕ್ಕೂ ಇವತ್ತು ನೀನ್ ನಿಮ್ಮಪ್ಪನ ಹೆಸರು ಉಳಿಸ್ಬಿಟ್ಟೆ ಕಣೋ. ನೀನು ನೋಡಿದ್ರೆ ನನಗೆಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ? ಅಪ್ಪನ ಜೊತೆ ಮಕ್ಕಳಾದವರು ನಾವು ನಿಂತ್ಕೊಳ್ದೆ ಇನ್ಯಾರು ನಿಂತ್ಕೊಳ್ತಾರೆ? ನಮ್ಮಪ್ಪ ತಪ್ಪು ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ತಪ್ಪು ಎಲ್ಲಾಗಿದೆ ಅಂತ ಕಂಡಿಡಿದು ಎಲ್ರಿಗೂ ಅರ್ಥ ಮಾಡಿಸ್ದೆ.